ಪ್ರಜ್ವಲ್ ರೇವಣ್ಣ ಪ್ರಕರಣ ನಿಮಗೆಲ್ಲ ಗೊತ್ತೇ ಇದೆ. ಏನಾಗ್ತಾ ಇದೆ ರಾಜ್ಯದಲ್ಲಿ, ಎಂಥ ಸಂಚಲನವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿ. ಅವರು ಈಗ ಭಾರತದಲ್ಲಿಲ್ಲ, ವಿದೇಶದಲ್ಲಿದ್ದಾರೆ ಅಂತೆಲ್ಲ ಮಾತುಕತೆ ಶುರುವಾಗಿದೆ, ಚರ್ಚೆ ಆಗ್ತಾ ಇದೆ. ಭಾರತದಲ್ಲಂತೂ ಇಲ್ಲ, ಅವರನ್ನು ತಲೆಮರೆಸಿಕೊಂಡು ಹೋಗೋದಕ್ಕೆ ಬಿಟ್ಟಿದ್ದಾರೆ ಸರ್ಕಾರದವರು ಅಂತೆಲ್ಲ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೆಲ್ಲದರ ನಡುವೆ ಒಂದು ಪಕ್ಷ, ಜನತಾ ಪಕ್ಷ, ಇಲ್ಲಿ ಅವರನ್ನು ಹುಡುಕಿ ಕೊಟ್ಟವರಿಗೆ, ಅಂದರೆ ಪ್ರಜ್ವಲ್ ರೇವಣ್ಣ ಅವರನ್ನು ಹುಡುಕಿ ಕೊಟ್ಟವರಿಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದೆ. ಇವತ್ತು ನನ್ನ ಜೊತೆಗೆ ಸ್ವತಃ ಜನತಾ ಪಕ್ಷದ ನಾಯಕರುಗಳೇ ಇದ್ದಾರೆ, ಅವರನ್ನೇ ನಾನು ಮಾತನಾಡಿಸ್ತೀನಿ. ಸರ್ ನಮಸ್ಕಾರ. ನಮಸ್ತೆ. ಈಗ ನೀವು ಒಂದು ಪೋಸ್ಟರ್ ಅಭಿಯಾನ ಮಾಡಿದ್ದೀರಾ, 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಪ್ರಜ್ವಲ್ ರೇವಣ್ಣ ಅವರನ್ನು ಹುಡುಕಿ ಕೊಟ್ಟವರಿಗೆ ಅಂತ ಹೇಳಿ. ಏನಿದ್ರ ಉದ್ದೇಶ? ನೋಡಿ, ಕಳೆದ 15 ದಿವಸಗಳಿಂದ ಪ್ರಜ್ವಲ್ ರೇವಣ್ಣನವನ್ನು ಹುಡ್ಕೊಂಡಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವಿಫಲವಾಗಿದೆ. ಸೆಂಟ್ರಲ್ ಒಂದು ವೇಳೆ ವಿದೇಶದಲ್ಲಿ ಇದ್ದಿದ್ರೆ ಅವರು, ಕೇಂದ್ರ ಸರ್ಕಾರ ಅವರನ್ನು ಎಲ್ಲಿದ್ರೂ ಸಹ ಕರ್ಕೊಂಡು ಬರ್ಬೋದಾಯಿತು, ಅಥವಾ ರಾಜ್ಯದಲ್ಲಿದ್ದರೆ ರಾಜ್ಯ ಸರ್ಕಾರ ಎಲ್ಲಿದ್ರೂ ಕರ್ಕೊಬರ್ಬೋದಾಯಿತು. ಅಂದರೆ ಇವರಿಬ್ಬರಿಗೂ ಸಹ ಅವನ್ನ ಕರ್ಕೊಬರೋದ್ರಲ್ಲಿ ಯಾವುದೇ ರೀತಿಯಲ್ಲಿ ಏನಿಲ್ಲ. ಅವ್ನು ಬಂದ್ರೇ ಇಲ್ಲಿ ಈ ಕೇಸ್ಗೆ ಪುಷ್ಟಿ ಸಿಗೋದು, ಅವ್ನು ಬರಲಿಲ್ಲ ಅಂದರೆ ಯಾವುದೇ ಕಾರಣ ಸಿಗೋದಿಲ್ಲ. ಆ ಉದ್ದೇಶವಾಗಿ ಇವತ್ತು ನಾವು ಜನತಾ ಪಕ್ಷದ ವತಿಯಿಂದ ನೋಡಿ, ಇವತ್ತು ಜನತಾ ಪಕ್ಷ ಒಂದು ಸಾಮಾಜಿಕವಾಗಿ ಮಹಿಳೆಯರ ಧ್ವನಿಯಾಗಿ, ಮಹಿಳೆಯರ ಪರವಾಗಿ ಇವತ್ತು ನಾವು ಎಷ್ಟೆಲ್ಲ ಮಹಿಳೆಯರಿಗೆ ಲೈಂಗಿಕವಾಗಿ ಅವ್ರಿಗೆ ತೊಂದರೆ ಕೊಟ್ಟಿದ್ದಾರಲ್ಲ ಪ್ರಜ್ವಲ್, ಅವರೆಲ್ಲರ ಪರವಾಗಿ, ಅವರೆಲ್ಲರ ಫ್ಯಾಮಿಲಿಯ ಪರವಾಗಿ ಇವತ್ತು ನಾವು ಜನತಾ ಪಕ್ಷದ ವತಿಯಿಂದ ಪ್ರಜ್ವಲ್ ರೇವಣ್ಣನ ಹುಡುಕಿ ಕೊಟ್ಟವ್ರಿಗೆ 1 ಲಕ್ಷ ರೂಪಾಯಿ ಹಾಗೂ ಪಕ್ಷದಿಂದ ಅವರಿಗೆ ಬಹುಮಾನವನ್ನು ಕೊಡ್ತೀವಿ ಅಂತ ಹೇಳಿದ್ವಿ. ಬಹುಮಾನ 1 ಲಕ್ಷ ಹಣ ಮತ್ತು ಅವ್ರಿಗೆ ಸನ್ಮಾನ, ಅದು ಪಬ್ಲಿಕಲ್ಲೇ ಸನ್ಮಾನ ಮಾಡಿ ಒಬ್ಬ ವ್ಯಕ್ತಿಯನ್ನು ಹುಡುಕೊಟ್ಟಿದ್ದಾರೆ. ಇನ್ನಾದರೂ ಸಹ ರಾಜ್ಯ ಸರ್ಕಾರ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶದಿಂದ ಇವತ್ತು ಜನತಾ ಪಕ್ಷದ ನಾವೆಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತು ಒಂದು ಪೋಸ್ಟರ್ ಆಂದೋಲನವನ್ನು ಮಾಡಿದ್ದೀವಿ. ಇವತ್ತು ಮಾತ್ರ ಈ ಪೋಸ್ಟರ್ ಆಂದೋಲನ ಇದೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗೂ ಸಹ ನಾವೆಲ್ಲ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ DC ಕಚೇರಿ ಮುಂದೆನೇ ಸಹ ಪೋಸ್ಟರನ್ನು ಅಂಟಿಸ್ತೀವಿ. ಯಾಕೆ ಅಂತೇಳಿದ್ರೆ ರಾಜ್ಯ ಸರ್ಕಾರ ವಿಫಲವಾಗಿದೆ, ಪ್ರಜ್ವಲ್ ರೇವಣ್ಣ ಅವರು ಹುಡುಕಲಿ, ಕೇಂದ್ರ ಸರ್ಕಾರ ಪ್ರಜ್ವಲ್ ರೇವಣ್ಣ ಅವರಲ್ಲಿ ಹುಡುಕೋದಲ್ಲಿ ವಿಫಲವಾಗಿದೆ. ಇವರಿಬ್ಬರನ್ನೇ ಟಾರ್ಗೆಟ್ ಇಟ್ಕೊಂಡು, ಯಾಕೆ ಅಂತೇಳಿದ್ರೆ ಒಬ್ಬ ವ್ಯಕ್ತಿ ಏನೆಲ್ಲ ಅನಾಹುತ ಮಾಡಿದ್ದಾನೆ, ಈ ರಾಜ್ಯದ ಎಷ್ಟೆಲ್ಲ ಮಹಿಳೆಯರಿಗೆ ಏನೆಲ್ಲ ತೊಂದರೆ ಕೊಟ್ಟಿದ್ದಾನೆ, ಅದು ಅಲ್ಲಿ ಲೈಂಗಿಕವಾಗಿ ಬಳಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸ ಮಾಡಿಕೊಂಡು, ಹಲವಾರು ವೀಡಿಯೋಗಳನ್ನು ಮಾಡ್ಕೊಂಡು, ಅವ್ರ ಖಾಸಗಿ ಅಂಗಗಳು ವೀಡಿಯೋಗಳು ಮಾಡ್ಕೊಂಡು ಈ ರೀತಿ ಮಾಡಿದ್ರೆ ಖಂಡಿತವಾಗಿ ಇದು ನಾಚಿಕೆಡಿನ ವಿಚಾರ. ಒಬ್ಬ ಜನಪ್ರತಿ ಹೆಂಗಿರಬೇಕು ಸಹ, ಅವನು ಈ ಥರ ಸಮಾಜಕ್ಕೆ ಮಾದರಿಯಾಗಿರಬೇಕು. ನಮ್ಮಂಥ ಸಾರ್ವಜನಿಕರಿಗೆ, ನಮ್ಮಂಥ ಸಾಮಾಜಿಕ ಹೋರಾಟಗಾರರಿಗೆ ಮಾದರಿ ಆಗಬೇಕಾಗಿದ್ದು. ಒಬ್ಬ ಜನಪ್ರತಿನಿಧಿ ಇಂಥ ಕೆಲಸ ಮಾಡ್ತಾನೆ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ 14-15ರಲ್ಲಿ ಸರ್ವಜ್ಞ ಒಂದು ವಚನ ಹೇಳ್ತಾಯಿದ್ರು, ಕಚ್ಚೆ ಕೈ ಬಾಯಿ ಇಚ್ಛೆಯಲ್ಲಿ ಇದ್ದಾರೆ ಅಚ್ಚುತ್ತನಪ್ಪ ಅಂಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ ಅಂತೇಳಿ. ಒಂದು ಕಚ್ಚೆ, ಒಂದು ಬಾಯಿ, ಒಂದು ಕೈ, ಇವು 3 ಶುದ್ಧವಾಗಿದ್ದರೆ ಮಾತ್ರ ರಾಜಕಾರಣದಲ್ಲಿ. ಇವು 3 ಸಹ ಪ್ರಜ್ವಲ್ ರೇವಣ್ಣ ಆಗಲೇ ಕಳ್ಕೊಬಿಟ್ಟಿದ್ದಾನೆ. ಕೂಡಲೇ ಪ್ರಜ್ವಲ್ ರೇವಣ್ಣನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಅರೆಸ್ಟ್ ಮಾಡಿ ತರಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇವತ್ತು. ಓಕೆ, ಈಗ ಸರ್ಕಾರ ಕಾಂಗ್ರೆಸ್ನದ್ದೇ ಇದೆ. ಅವರು ಈ ಪ್ರಕರಣ ಕೆಲವು ದಿನಗಳ ಹಿಂದೆಯೇ ಬೆಳಕಿಗೆ ಬಂದಿತ್ತು. ಹಿಡಿಯುವಂಥ ಪ್ರಯತ್ನ ಮಾಡಬೇಕಾಗಿತ್ತಲ್ಲ, ಹಿಡಿಯೋದು ಹೋಗಲಿ, ಅವರನ್ನು ವಿದೇಶಕ್ಕೆ ಯಾಕೆ ಹೋಗೋದಕ್ಕೆ ಬಿಟ್ಟರು ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ಸರ್ಕಾರ ಇದೆ, ಅವರೆಲ್ಲ ಇದ್ರ ಬಗ್ಗೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಜನತಾ ಪಕ್ಷ ಯಾಕೆ ಈ ಒಂದು ಪೋಸ್ಟರ್ ಅಭಿಯಾನ ಮಾಡ್ತು? ಜೊತೆಗೆ ಏನಾದರೂ ಪ್ರಚಾರದ ಅವಶ್ಯಕತೆ ಇದೆಯಾ ಜನತಾ ಪಕ್ಷಕ್ಕೆ ಅನ್ನೋದು ಒಂದು ಪ್ರಶ್ನೆ. ಜನತಾ ಪಕ್ಷಕ್ಕೆ ಪ್ರಚಾರದ ಅವಶ್ಯಕತೆ ಏನಿಲ್ಲ. 1983ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಪಕ್ಷ, 89-90ರಲ್ಲಿ SR ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ಪಕ್ಷ, ಈ ದೇಶಕ್ಕೆ 2ನೇ ಸ್ವಾತಂತ್ರ್ಯ ತಗೊಂಬಂದು ಕೊಟ್ಟಂಥ ಪಕ್ಷ ಜನತಾ ಪಕ್ಷ. ಆಫ್ಟರ್ ಎಮರ್ಜೆನ್ಸಿ ಇಂದಿರಾ ಗಾಂಧಿ ಅವರ ವಿರುದ್ಧವಾಗಿ ಹೋರಾಟ ಮಾಡಿ ಸರ್ಕಾರವನ್ನು ತಂದಂಥ ಪಕ್ಷ. ಮೊರಾರ್ಜಿ ದೇಸಾಯಿ ಅವರು ಈ ದೇಶದ ಪ್ರಧಾನಿಯಾದಂಥ ಪಕ್ಷ. ನಮ್ಗೆ ಯಾವುದೇ ರೀತಿಯಲ್ಲಿ ಈ ರೀತಿ ಪ್ರಚಾರ ಗಿಟ್ಟಿಸ್ಕೊಳ್ಳುವಂಥ ಕೆಲಸ ನಮಗಿಲ್ಲ. ನಮ್ಮದು ಸಾಮಾಜಿಕವಾಗಿ ಹೆಣ್ಣು ಮಕ್ಕಳ ಪರವಾಗಿ ಹೋರಾಟವನ್ನು ಮಾಡಬೇಕು ಅನ್ನೋ ಉದ್ದೇಶವಾಗಿ ನಾವು ಈ ಕೆಲಸವನ್ನು ಮಾಡಿದ್ದೇವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವ್ರನ್ನ ಹೋಗೋದನ್ನ ಬಿಟ್ಟು ಇವ್ರು ಅರೆಸ್ಟ್ ಮಾಡಿದ್ರೆ ನಾವ್ಯಾಕೆ ಈ ಕೆಲಸ ಮಾಡ್ತಿದ್ದೋ? ಇವ್ರು ವಿಫಲರಾಗಿದ್ದಾರೆ ಅನ್ನೋ ಉದ್ದೇಶವಾಗಿ ನಾವು ಇವತ್ತು ಪೋಸ್ಟರ್ ಅಭಿಯಾನ ಮಾಡಿರೋದು. ಇವರು ಸರಿಯಾದ ರೀತಿ ಕೆಲಸ ಮಾಡಿದರೆ ಖಂಡಿತವಾಗೂ ನಾವು ಈ ಕೆಲಸ ಮಾಡ್ತಿರಲಿಲ್ಲ. ಈ ಕೆಲಸ ಮಾಡಿರೋ ಉದ್ದೇಶ ಅಂದರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಪ್ರಜ್ವಲ್ ರೇವಣ್ಣನ ಹಿಡಿಯುವಂಥದ್ದು ವಿಫಲವಾಗಿದೆ ಅನ್ನೋ ಉದ್ದೇಶವಾಗಿ ನಾವು ಇವತ್ತು ಪೋಸ್ಟರ್ ಅಭಿಯಾನ ಮಾಡಿರೋದು. ನಮ್ಗೆ ಯಾವುದೇ ರೀತಿಯಲ್ಲಿ ಪ್ರಚಾರ ಗಿಮ್ಮಿಕ್ ಏನಿಲ್ಲ ಸರ್. ಈ ದೇಶದಲ್ಲಿ 14 ರಾಜ್ಯಗಳಲ್ಲಿ ರಾಜಭಾರ ಮಾಡಿದಂಥ ಜನತಾ ಪಕ್ಷ ಇದು. ನಿನ್ನೆ ಮೊನ್ನೆದೇನೆಲ್ಲ ಇದು. ಈ ದೇಶದಲ್ಲಿ ಎಂತೆಂಥ ತುಳಿತಕ್ಕೆ ಸಮಾಜದ ನಾಯಕರುಗಳನ್ನು ಉದ್ಭವಿಸುವಂಥ ಪಕ್ಷ ಇದು. ಎಂತೆಂಥ ನಾಯಕರುಗಳು ಇವತ್ತು ಈ ಪಕ್ಷದಲ್ಲಿ ಬೆಳಕಿಗೆ ಬಂದಿದ್ದಾರೆ.
ಸೊ ಇದನ್ನು ಪ್ರಚಾರ ಮಾಡಬೇಕು ಅಂತೇನಿಲ್ಲ, ಪ್ರಚಾರ ಬೇಕಾಗಿರೋರು ಬೇಕಾದ್ರೆ ಅದು ನಮ್ಮ ಪಕ್ಷಕ್ಕೆ ಪ್ರಚಾರ ಅಲ್ಲ. ನಮ್ಮ ಪಕ್ಷ ಎಲ್ಲಿದ್ರು ಜನತಾ ಪಕ್ಷ ನೇಗಿಲವತ್ತ ರೈತ ಅಂದರೆ ನಿಮ್ಮ ತಾತ ಮುತ್ತಾತ ಯಾರು ಬೇಕಾದ್ರೂ ಹೇಳ್ತಾರೆ ಹೌದು ರೀ ಜನತಾ ಪಕ್ಷ ಈ ರೀತಿ ಇದೆ ಅಂತೇಳಿ. ಸೊ ಆ ರೀತಿಯ ನಮ್ದು ಯಾವುದೇ ರೀತಿ ಪ್ರಚಾರ ಅಂತಿಲ್ಲ. ಒಬ್ಬ ಹೆಣ್ಮಕ್ಳಿಗೆ ದೌರ್ಜನ್ಯಕ್ಕೆ ಒಳಗಾಗಿರೋದು ಹೆಣ್ಮಕ್ಳ ಪರವಾಗಿ ಇವತ್ತು ನಾವು ಧ್ವನಿಗೂಡಿಸಿದ್ದೀವಿ ಜನತಾ ಪಕ್ಷ. ಇದಂತೂ ನಾವು ಹೇಳಕ್ಕೆ ಸರ್, ಈ ಪೋಸ್ಟರ್ ಅಭಿಯಾನ ಮಾಡಬೇಕು ಅಂತ ಹೆಂಗೆ ಐಡಿಯಾ ಬಂತು ಸರ್ ನಿಮಗೆ? ನೋಡಿ, ಈಗ ಹಲವಾರು ಇವಾಗ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಕಳ್ಳನ್ನ ಒಬ್ಬ ಕ್ರಿಮಿನಲ್ಗಳನ್ನ ಹುಡುಕಬೇಕಾದ್ರೆ ವಾಂಟೆಡ್ ಇವನು ಹುಡುಕಿ ಕೊಟ್ಟವ್ರಿಗೆ ನಿಮಗೆ ಬಹುಮಾನ ಅಂತ ಹೇಳ್ತಾರೆ. ಸೊ ನಾವು ಸಾರ್ವಜನಿಕವಾಗಿ ಸಾರ್ವಜನಿಕ ಪ್ರಜೆಯವನು, ನಮ್ಮ ಮತದಾನದಿಂದ ಗೆದ್ದಂಥವನು. ಸೊ ಅವನನ್ನು ನಾವು ಯಾಕೆ ವಾಂಟೆಡ್ ಮಾಡಿ ಕಾಣೆಯಾಗಿದ್ದಾನೆ ಹುಡುಕಿ ಕೊಡಿ ಅಂತ ಹೇಳೋದಕ್ಕೆ ಏನು ತಪ್ಪೇನಿದೆ? ತಪ್ಪೇನಿಲ್ಲ. ಸೊ ನಮ್ಮಿಂದ ಗೆದ್ದೋಗಿರೋಂಥ ಒಬ್ಬ ವ್ಯಕ್ತಿ ಇವತ್ತಿಂದ ಕೆಲಸ ಮಾಡಿ ಪರಾರಿಯಾಗಿದ್ದಾನೆ ಅಂತ ಹೇಳಿದ್ರೆ ನಾವೇ ಸಾರ್ವಜನಿಕರು ಯಾಕೆ ಅವನು ಹುಡ್ಕೊಡ್ಬಾರ್ದು ಅಂತೇಳಿ ಸಾರ್ವಜನಿಕರ ಹುಡ್ಕೊಡಿ ಅಂತೇಳಿ ಹೇಳ್ತಾರೆ. ಇನ್ನು ನಾವು ಇಲಾಖೆ ವತಿಯಿಂದ ಇಲಾಖೆ ವಿಫಲ ಆಗಿದೆ, ಅವ್ರು ಹುಡುಕರ ಪ್ರಯೋಜನ ಹುಡುಕಿರೋ ಪ್ರಯೋಜನ ಇಲ್ಲ. ಆದರೆ ಸಾರ್ವಜನಿಕ ವಲಯದಲ್ಲಿ ನೀವು ಅವರನ್ನು ಹುಡುಕೊಡಿ ಅಂತೇಳಿ ನಾವು ಸಾರ್ವಜನಿಕರಿಗೆ ಕೇಳ್ಕೊತಾ ಇರೋದು ಅಷ್ಟೇ. ಸಾರ್ವಜನಿಕರಿಗೆ ನೀವು ಇವ್ರನ್ನ ಹುಡುಕೊಡಿ ಅಂತ ನಾವು ಕೇಳ್ಕೊಂಡಿದ್ದೀವಿ. ಹುಡುಕೊಟ್ರೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾಯಿದ್ದೀವಿ, ಸನ್ಮಾನ ಮಾಡ್ತೀವಿ ಅವರಿಗೆ. ಯಾರು ಬೇಕಾದ್ರೆ ಆಗ್ಬೋದು. ನಾಳೆ ದಿವಸ ಮಾಧ್ಯಮದವ್ರು ಗ್ಯಾರಂಟಿ ಟಿವಿಯೇ ಹುಡುಕೊಟ್ರು ನಿಮಗೆ ಸನ್ಮಾನ ಮಾಡ್ತೀವಿ. ಅದ್ರಲ್ಲಿ ಯಾವುದೇ ರೀತಿಯಲ್ಲಿ ಏನಿಲ್ಲ. ಮೇಡಮ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ವಾಣಿ ಶೆಟ್ಟಿ. ಓಕೆ ಮೇಡಮ್, ಈಗ ಭಾಳಷ್ಟು ಹೆಣ್ಣು ಮಕ್ಕಳನ್ನು ಕೆಟ್ಟದಾಗಿ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ. ಸಾಕಷ್ಟು ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ಒಂದೇ ಒಂದು ವಿಡಿಯೋಗಳು ಕೂಡ ಬ್ಲರ್ ಮಾಡಿಲ್ಲ ಮುಖಗಳನ್ನು. ಹಾಗಾಗಿ ಮಾನ ಮರ್ಯಾದೆ ಎಲ್ಲ ಹೋಗಿದೆ. ಒಬ್ಬ MP ಆತ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ? ಏನು ಹೇಳ್ತೀರಾ ಅಂತ? ಖಂಡಿತವಾಗಿಯೂ ನಾವು ಯಾವ ಶತಮಾನದಲ್ಲಿ ಇದ್ದೀವಿ ಅಂತ ನನಗೆ ನಾಚಿಕೆ ಆಗ್ತಾ ಇದೆ. 21ನೇ ಶತಮಾನ ಅಂತ ಹೇಳ್ತೀವಿ. ಗಾಂಧಿಯವರು ಹೇಳಿದರು, ಮಧ್ಯರಾತ್ರಿಯಲ್ಲಿ 12 ಗಂಟೆಯಲ್ಲಿ ಹೆಣ್ಮಕ್ಳು ಓಡಾಡಿದ್ರೆ ಮಾತ್ರ ರಾಮರಾಜ್ಯ ಸಿಗುತ್ತೆ ಅಂತ. ಬೆಳಗಿನ ಹೊತ್ತು ಹಗಲಲ್ಲೇ ಈ ರೀತಿ ಒಬ್ಬ ರಾಜಕಾರಣಿ ಅಂದರೆ ಒಂದು ದೇವರು ಅಂತ ಎಲ್ಲರೂ ಭಾವಿಸ್ತೀವಿ. ಆ ರೀತಿಯಲ್ಲಿ ಒಬ್ಬ ರಾಜನೇ ಈ ರೀತಿಯಲ್ಲಿ ಆಮಿಷಗಳನ್ನು ಒಡ್ಡೋದು ಎಷ್ಟು ಸರಿ? ಮತ್ತು ಇನ್ನೊಂದು, ಅಧಿಕಾರಿಗಳು ನಿಜವಾಗ್ಲೂ ನಮಗೆ ಆ ಹೆಣ್ಮಕ್ಳನ್ನ ನೋಡ್ತಿದ್ರೆ ಅಯ್ಯೋ ಅನಿಸುತ್ತೆ. ಅವರು ತಮ್ಮ ಕೆಲಸದ ಬಗ್ಗೆ ಮಾತಾಡೋದಕ್ಕೋಸ್ಕರ ಹೋದರೆ ಅವರಿಗೆ ಆಮಿಷವನ್ನು ಒಡ್ಡೋದು ಎಷ್ಟು ಸರಿ? ಮತ್ತು ಅಂಥ ಅಧಿಕಾರಿಗಳಿಂದ ನಾವೇನು ಅಪೇಕ್ಷೆನ ಮಾಡ್ಬೋದು? ಹೆಣ್ಮಕ್ಳಿಗೆ ನ್ಯಾಯ ಯಾವಾಗ ಸಿಗುತ್ತೆ? ಈ ಸರ್ಕಾರಗಳು ಬರುತ್ತೆ ಹೋಗುತ್ತೆ, ಹೆಣ್ಮಕ್ಳಿಗೆ ಅದೇನು ಎಲ್ಲ ಬೇಟಿ ಬಚಾವು ಎಲ್ಲನೂ ಮಾಡ್ತಾರೆ, ಆಯಿತಾ? ಆದರೆ ಇವತ್ತು ನೋಡ್ತಾ ಇದ್ದೀವಿ, ಲೈಂಗಿಕ ಹಗರಣ ಅನ್ನೋದು ಮನೆಗಳಲ್ಲೂ ಆಗ್ತಾ ಇದೆ, ಅದ್ರ ಜೊತೆ ಹೊರ್ಗಡೆ ಆಗ್ತಾ ಇದೆ, ಸಂಸ್ಥೆಗಳಲ್ಲಿ ಆಗ್ತಿದೆ. ಖಂಡಿತವಾಗಿಯೂ ಇದನ್ನು ಯಾವಾಗ ನಿಲ್ಲಿಸ್ತಾರೆ? ಯಾವ ರೀತಿಯಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೋಗ್ತಾ ಇದೆ? ಹಾಗಾದರೆ ಹೆಣ್ಮಕ್ಳು ಯಾರನ್ನೂ ಸಹಾಯ ಕೇಳ್ಕೊಂಡು ಹೋಗೋದೇ ತಪ್ಪ? ಮನೆಯಿಂದ ಹೊರಗಡೆ ಹೆಣ್ಮಕ್ಳು ಹೋಗಬೇಕಂದ್ರೆ ಯಾವ ಮಾನದಂಡದಿಂದ ಹೋಗಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಎಲ್ಲರಿಗೂ ಆಸೆ ಇರುತ್ತೆ, ಒಂದು IAS ಮಾಡಬೇಕು, IPS ಮಾಡಬೇಕು ಅಲ್ವಾ? ಒಬ್ಬ ಅಧಿಕಾರಿ ಆಗಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ. ರಾಜಕೀಯ ನಾಯಕರಾಗಬೇಕು ಅಂತಲೂ ಆಸೆ ಇರುತ್ತೆ. ಆದರೆ ರಾಜಕೀಯ ನಾಯಕರಾಗಬೇಕು ಅಥವಾ ಅಧಿಕಾರ ಬೇಕು ಅಂತ ಅಂದರೆ ಆ ಮೇಲಿನವರು ಈ ರೀತಿ ದುರ್ಬಳಕೆ ಮಾಡ್ಕೊಳ್ತಾರೆ ಅಂದರೆ ಯಾವ ರೀತಿ ಧೈರ್ಯವಾಗಿ ಒಂದು ಮಾನ ಮರ್ಯಾದೆ ಇರೋ ಹೆಣ್ಮಕ್ಳು ಹೊರ್ಗಡೆ ಬರಬೇಕು? ಇದು ನಿಜವಾಗ್ಲೂ ಖಂಡನೀಯ. ಪ್ರಜ್ವಲ್ ಅವರು ಮಾಡಿರೋದು ಏನು, ಶ್ರೀಕೃಷ್ಣನ ಏನಾದರೂ ಅವತಾರ ಎತ್ತಿ ಬಂದುಬಿಟ್ಟಿದ್ದಾರ. ಆ ದೇವರಿಗೇನೆ ನಿಜವಾಗೂ ಅವಮಾನ ಮಾಡ್ತಾರೆ. ಯಾಕಂದ್ರೆ ರಾವಣನ ನಾವೆಲ್ಲರೂ ಗೌರವಿಸ್ಬೇಕು. ಯಾಕಂದರೆ ಅವನು ಯಾವ ಸೀತೆಯನ್ನು ಎತ್ಕೊಂಡು ಹೋದ ಯಾರನ್ನೂ ಮುಟ್ಟಿಲ್ಲ. ಸೀತೆಯನ್ನು ಮುಟ್ಟದೆ ಅವನು ಪವಿತ್ರವಾಗಿ ಇಟ್ಟಂತಹ ವ್ಯಕ್ತಿ. ಇವರು ಏನು ಕೀಚಕರ ವಂಶಸ್ಥರೇ? ತುಂಬ ಬೇಜಾರಾಗುತ್ತೆ. ಈ ರೀತಿಯಾಗಿ ಅದರಲ್ಲೂ ಹೆಣ್ಣುಮಕ್ಳು ಫೋಟೋಗಳನ್ನ ಇವಾಗ ಸೋಷಿಯಲ್ ಮೀಡಿಯಾಲೆಲ್ಲ ಹರಿಬಿಟ್ಟ. ಅವ್ರಿಗೂ ಹೇಳ್ತೀನಿ ನಾನು, ಅವ್ರ ಮನೇಲಿ ಯಾರು ಅಕ್ಕ ತಂಗಿದಿರಿಲ್ವಾ, ಅಮ್ಮ ಅಪ್ಪ ಇಲ್ವಾ? ಇವಾಗ ಎಲ್ಲರೂ ಇರೋರೇನೇ ಅಲ್ಲ, ಹರಿಬಿಟ್ಟವ್ರು ಕೂಡ ನಿಜವಾಗ್ಲೂ ಅವರು ಮನುಷ್ಯರಲ್ಲ. ತಪ್ಪು ಮಾಡಿರೋನಾಗಲಿ ಅದನ್ನು ಹರಿಬಿಟ್ಟು ಎಲ್ಲ ಸಮಾಜಕ್ಕೆ ಸ್ಪ್ರೆಡ್ ಮಾಡ್ತಾ ಇರೋರಾಗಲಿ ಯಾರೂ ಒಳ್ಳೆಯದನ್ನು ಕೊಡ್ತಾ ಇಲ್ಲ ಈ ಸಮಾಜಕ್ಕೆ, ಎಲ್ಲ ಕೆಟ್ಟ ಮೆಸೇಜನ್ನೇ ಕೊಡ್ತಾ ಇದ್ದಾರೆ. ದಯಮಾಡಿ ನಿಮ್ಮಂತಹ TV ಮಾಧ್ಯಮಗಳು ಇದನ್ನು ಜಾಸ್ತಿ ಹೆಚ್ಚಾಗಿ ಪ್ರಚಾರ ಮಾಡಿ ಈ ಥರ ಸನ್ನಿವೇಶಗಳನ್ನು ತಡೆಯುವಂತಹ ಕಾನೂನು ಸಲಹಾ ಕಾರ್ಯಕ್ರಮಗಳನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು. ಇದು ಜನತಾ ಪಕ್ಷದ ನಾಯಕರ ಮಾತು. ಅಂದರೆ ಭಾಳಷ್ಟು ಜನ ಹುಡುಕಾಡ್ತಾ ಇದ್ದಾರೆ, ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ, ಇವತ್ತು ಬರ್ತಾರಾ ನಾಳೆ ಬರ್ತಾರಾ, ಆತನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿ
ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಇವತ್ತಿನವರೆಗೂ ಆ ಪ್ರಜ್ವಲ್ ರೇವಣ್ಣ ರಾಜ್ಯದಲ್ಲೂ ಕಾಣಿಸಿಕೊಂಡಿಲ್ಲ, ಜೊತೆಗೆ ದೇಶದಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ, ವಿದೇಶಕ್ಕೂ ಹೋಗಿದ್ದಾರೆ. ಯಾವಾಗ ಬರ್ತಾರೆ ಅನ್ನೋದು ಎಲ್ಲರ ಪ್ರಶ್ನೆ. ಹಾಗಾಗಿನೇ ಜನತಾ ಪಕ್ಷದವರು ಈ ಅಭಿಯಾನವನ್ನು ಆರಂಭ ಮಾಡಿರೋದು. ಯಾರು ಈ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೋ ಅಂಥವರಿಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ, ಜೊತೆಗೆ ಸನ್ಮಾನವನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್.